ತುಲಾ ರಾಶಿ. ನಿಮ್ಮ ರಾಶಿಗೆ ಈ ದಿನ ಕಾರ್ಯಸಿದ್ಧಿ ಯೋಗ, ಆರ್ಥಿಕ ಸ್ಥಿತಿಯ ಪ್ರಗತಿ, ಧರ್ಮ ಆಚರಣೆಯಲ್ಲಿ ಪಾಲು ಪಡೆಯುವಂತಹ ಸಾಧ್ಯತೆ, ದೇವತಾ ಸತ್ಕರ್ಮದಲ್ಲಿ ಸೇರಿಕೊಳ್ಳುವಂತಹ ಯೋಗ, ಪ್ರಯಾಣ ಯೋಗಾದಿಗಳು. ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟೇನು ಚೆನ್ನಾಗಿಲ್ಲ. ವ್ಯಾಪಾರಸ್ಥರಿಗೆ ನಂಬಿ ಮೋಸ ಹೋಗುವ ಯೋಗಾದಿಗಳಿದೆ. ಜಾಮೀನು ನಿಲ್ಲುವಂಥ ಅವಕಾಶವಿದ್ದರೆ ಬೇಡ. ಈ ದಿನ ತುಲಾ ರಾಶಿಯವರಿಗೆ ಮಿಶ್ರಪ್ರದವಾದ ಫಲ ಇದೆ. ತಾವು ಈ ದಿನ ವ್ಯಯರಾಶಿಯಲ್ಲಿ ಶುಕ್ರನು ನೀಚನಾಗಿರುವುದರಿಂದ ಶುಕ್ರನ ಅಂತರ್ಗತವಾದ ದೇವತೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು, ಮಹಾಗಣಪತಿಗೆ ಗರಿಕೆ ಅರ್ಚನೆಯನ್ನು ಮಾಡುವುದು ಒಳ್ಳೆಯದು. ವೃಶ್ಚಿಕ ರಾಶಿ. ನಿಮ್ಮ ರಾಶಿಗೆ ಮಾತಾಪಿತೃಗಳ ಮೂಲದ ಭೂ ಸಂಬಂಧಪಟ್ಟ ವ್ಯಾಜ್ಯ, ಅವಿವಾಹಿತರಿಗೆ ವಿವಾಹ ನಿರ್ಧಾರ, ರೈತರಿಗೆ ಇಳುವರಿಯಲ್ಲಿ ನಷ್ಟ, ಇನ್ನು ಬಿಲ್ಡಿಂಗ್ ಕಾಂಟ್ರಾಕ್ಟರಿಗೆ ನಿಮ್ಮ ಕೆಲಸದಾಳುಗಳಿಂದ ನಷ್ಟವೋ ಅಥವಾ ಕರ್ತವ್ಯದ ಪ್ರತಿಕೂಲವೋ ಆಗುವ ಸಾಧ್ಯತೆ. ಆರೋಗ್ಯದ ಬಗ್ಗೆ ತಾವು ಗಮನವನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು. ವೃದ್ಧಾಪ್ಯದವರಿಗೆ ನರ ಸಂಬಂಧಪಟ್ಟ ಸಮಸ್ಯೆಗಳು, ಶಸ್ತ್ರಕ್ರಿಯಾದಿಗಳು ಅನುಭವಿಸುವ ಸಾಧ್ಯತೆಗಳು ಉಂಟಾಗುತ್ತೆ. ಅದರಿಂದ ಮಿಶ್ರಪ್ರದವಾದ ಫಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಜಾಸ್ತಿ ಕಾಣಿಸ್ತಾ ಇದೆ. ತಾವು ಅಷ್ಟಮದಲ್ಲಿ ಕುಜನಿರುವುದರಿಂದ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು, ದುರ್ಗಾ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಧನುರಾಶಿ. ನಿಮ್ಮ ರಾಶಿಗೆ ಈ ದಿನ ಒಳ್ಳೆಯ ಅವಕಾಶಗಳು ಇದ್ದರೂ ಸಹ ಸಂಧ್ಯಾಕಾಲದಲ್ಲಿ ಕೆಲವು ಅಸಮಾಧಾನದ ಅನುಭವಗಳುಂಟಾಗುತ್ತೆ. ಮಾಡುವ ಕೆಲಸದಲ್ಲಿ ಶುಭ ಫಲವು ಪ್ರಾರಂಭದಲ್ಲಿ ಕಂಡರೂ ಅಂತಿಮದಲ್ಲಿ ಅದು ಅಶುಭದ ವಾರ್ತೆಯನ್ನು ಕೇಳುವ ಸಾಧ್ಯತೆ ಇದೆ. ಹಿರಿಯರಿಗೆ ಮತ್ತು ಮನೆಯಲ್ಲಿ ಅಥವಾ ಮಾತಾಪಿತೃಗಳ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನು ಕಾಣುವಂತಹ ಸಾಧ್ಯತೆಗಳಿದೆ. ಸಹೋದರರ ವಿಷಯದಲ್ಲಿ ಕಲಹಗಳು ಏಳುವಂತಹ ಸಾಧ್ಯತೆ ಇದೆ. ಮಿಶ್ರಪ್ರದವಾದ ಫಲ ನಿಮಗೂ ಈ ದಿನ ಇದೆ. ತಾವು ಸಮಾಧಾನವೇ ಪ್ರಧಾನ. ದುರ್ಗಾದೇವಿಯ ಆರಾಧನೆ, ಗುರುದೇವರ ಪ್ರಾರ್ಥನೆಯಿಂದ ಶುಭ. ಮಕರ ರಾಶಿ. ನಿಮ್ಮ ರಾಶಿಗೆ ಈ ದಿನ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ಪ್ರಾಪ್ತಿಯಾಗುವುದು ಮಧ್ಯಾಹ್ನದ ನಂತರ. ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣ್ತೀರಾ. ಬೆಳಗ್ಗೆ ಯಾವುದೇ ಮಾಡುವಂತಹ ವ್ಯವಹಾರದಲ್ಲಿ ಪತ್ರಗಳ ಸಮಸ್ಯೆಗಳು ಕಾಣುವ ಸಾಧ್ಯತೆಗಳಿದೆ. ಮಧ್ಯಾಹ್ನದ ನಂತರ ಅದು ಮುಕ್ತವಾಗಿ ಇಷ್ಟಾರ್ಥ ನೆರವೇರುವಂತಹ ಯೋಗಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ವ್ಯಾಪಾರಸ್ಥರಿಗೆ ಈ ದಿನ ಶುಭ ಫಲವನ್ನು ಕಾಣುವ ಸಾಧ್ಯತೆ. ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವವರಿಗೆ ಕರೆಂಟಿನಿಂದ ಎಚ್ಚರ. ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಮಾತಿನಿಂದ ಅಸಮಾಧಾನಗಳುಂಟಾಗುವ ಸಾಧ್ಯತೆ. ಅದರಿಂದ ಸ್ವಲ್ಪ ಜಾಗ್ರತೆಯಾಗಿ ಈ ದಿನ ನಿಮ್ಮನ್ನು ನೀವು ತೊಡಗಿಸಿಕೊಂಡರೆ ಶುಭ ಫಲವನ್ನು ಪಡೆಯುವಂಥ ಸಾಧ್ಯತೆ ಉಂಟಾಗುತ್ತೆ. ತಾವು ಈ ದಿನ ಮಾಡಬೇಕಾದದ್ದು 7:30 ಶನಿಯ ಸಮಯವಾಗಿರುವುದರಿಂದ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಎಳ್ಳು ದಾನವನ್ನು ಮಾಡುವುದು ಒಳ್ಳೆಯದು. ಕುಂಭರಾಶಿ. ನಿಮ್ಮ ರಾಶಿಗೆ ಈ ದಿನ ಸಾಲದಿಂದ ಮುಕ್ತಿ ಪಡೆಯುವಂಥ ಸಾಧ್ಯತೆ. ಮಕ್ಕಳ ವಿಷಯದಲ್ಲಿ ಶುಭವಾರ್ತೆಗಳನ್ನು ಕೇಳುವಂತಹ ಸಾಧ್ಯತೆ. ಪ್ರಯಾಣ ಯೋಗಾದಿಗಳು ಕಾಣುವಂತಹ ಸಾಧ್ಯತೆ. ಹೊಸ ಹೊಸ ವ್ಯಕ್ತಿಗಳ ಪರಿಚಯದಿಂದ ಕಾರ್ಯಕ್ಷೇತ್ರದ ಕೆಲವು ಬದಲಾವಣೆಗಳನ್ನು ಮಾಡುವಂತಹ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತಗಳು ಕಂಡರೂ ಕಾರ್ಯಕ್ಷೇತ್ರದ ಒತ್ತಡವು ನಿಮಗೆ ಸಮಯದ ಬಿಡುವಿಲ್ಲದೆ ಆರೋಗ್ಯದ ಬಗ್ಗೆ ಜಾಗ್ರತೆಯನ್ನು ವಹಿಸಿಕೊಳ್ಳುವುದು ಬಹಳ ಅವಶ್ಯಕತೆ ಇದೆ. ಈ ದಿನ ಕುಂಭರಾಶಿಯ ವ್ಯಾಪಾರಸ್ಥರಿಗೆ ಲಾಭದಾಯಕವಾದಂತಹ ದಿನ. ರೈತರಿಗೆ ಇಳುವರಿಯಲ್ಲಿ ಲಾಭವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಪ್ರಾರ್ಥನೆ, 8ನೇ ಭಾವದಲ್ಲಿ ಶುಕ್ರ ಮತ್ತು ಕೇತು ಸಂಚರಿಸುವುದರಿಂದ ಗಣಪತಿಗೆ ಗರಿಕೆ ಅರ್ಚನೆಯನ್ನು, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡುವುದು ಒಳ್ಳೆಯದು. ಮೀನರಾಶಿ. ನಿಮ್ಮ ರಾಶಿಗೆ ಈ ದಿನ ಬಹಳ ಅಭಿಷ್ಟ ಫಲವನ್ನು ಪಡೆಯುವ ಸಾಧ್ಯತೆ ಇದೆ. ಭೂಮಿ ಪಡೆಯುವ ಸಾಧ್ಯತೆ, ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತನೆ ಅಥವಾ ಸ್ತ್ರೀ ಮೂಲದ ವಿವಾದದಿಂದ ಮುಕ್ತಿಯಾಗುವಂಥ ಅವಕಾಶಗಳು. ಇನ್ನು ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭವಿರುವಂತಹ ದಿನ. ಚಿನ್ನ ವ್ಯಾಪಾರಿಗಳಿಗೆ ಈ ದಿನ ಅನಿರೀಕ್ಷಿತವಾಗಿ ಒಳ್ಳೆಯ ವ್ಯವಹಾರವು ಕೂಡಿ ಬರುವಂತಹ ದಿನ. ಈ ದಿನ ಮೀನರಾಶಿಯವರಿಗೂ ಬಹಳ ಅಭಿಷ್ಟ ಫಲವನ್ನು ಪಡೆದುಕೊಳ್ಳುವ ಎಲ್ಲ ಅವಕಾಶಗಳು ಕಾಣಿಸ್ತಾ ಇದೆ.
ಅದರಿಂದ ಪ್ರಯತ್ನ ಮಾಡಿ, ಸಾಧನೆ ಮಾಡಿ. ಈ ದಿನ ತಾವು ಮಾಡಬೇಕಾದಂತಹ ದೈವಿಕ ಪ್ರಾರ್ಥನೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ. ವ್ಯಯ ರಾಶಿಯಲ್ಲಿ ಶನಿ ಇರುವುದರಿಂದ ಶನಿದೇವರ ಸ್ಮರಣೆಯನ್ನು, ಶಿವ ಪ್ರಾರ್ಥನೆಯನ್ನು ಮಾಡುವುದು ಬಹಳ ಒಳ್ಳೆಯದು.